ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಜಗತ್ತಿನ ಅತಿ ದೊಡ್ಡ ವಿಶ್ವವಿದ್ಯಾಲಯಗಳ ಬಗ್ಗೆ ನಾವು ಕೇಳಿರ್ತೀವಿ ಅಲ್ವಾ? ಕೋಟಿಗಟ್ಲೆ ಹಣ ಸುರಿದು ಬೃಹತ್ ಕಟ್ಟಡಗಳನ್ನ ಕಟ್ತಾರೆ. ಭೌತಿಕ ಸಂಶೋಧನೆಗಳಿಗಾಗಿ ಹಗಲಿರುಳು ಶ್ರಮಿಸ್ತಾರೆ. ಆದ್ರೆ ನೋಡಿ, ಕೇವಲ ಒಂದು ಸಣ್ಣ ಗುಡಿಸಲಿನಲ್ಲಿ ಯಾವುದೇ ಬೆಲೆಬಾಳುವ ಪೀಠೋಪಕರಣಗಳಿಲ್ಲದೆ ನೆಲದ ಮೇಲೆ ಕುಳಿತು ಇಡೀ ಬ್ರಹ್ಮಾಂಡದ ಅಂದ್ರೆ ಸೃಷ್ಟಿಯ ಆದಿ, ಮಧ್ಯ ಮತ್ತು ಅಂತ್ಯದ ರಹಸ್ಯಗಳನ್ನು ಬಿಡಿಸಿಡಲು ಸಾಧ್ಯ ಅಂತ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಲ್ವಾ? ಓಂ ಶಾಂತಿ. ಖಂಡಿತ. ಈ ಕಲ್ಪನೆಯೇ ಬಹಳ ರೋಮಾಂಚಕಾರಿಯಾಗಿದೆ. ಲೌಕಿಕ ಜೀವನದಲ್ಲಿ ಮನುಷ್ಯರು ಎಷ್ಟೇ ದೊಡ್ಡ ಹುದ್ದೆಗೆ ಏರಿದ್ರೂ, ಎಷ್ಟೇ ಸಂಪತ್ತು ಗಳಿಸಿದ್ರೂ ಕೂಡ ಒಳಗೊಂದು ಅಗೋಚರವಾದ ಶೂನ್ಯತೆ, ಒಂದು ಬಗೆಯ ಅತೃಪ್ತಿ ಸದಾ ಕಾಡ್ತಾನೆ ಇರುತ್ತೆ. ಹೌದು. ಆ ಆಂತರಿಕ ಬಾಯಾರಿಕೆಯನ್ನ ಯಾವುದೇ ಲೌಕಿಕ ವಿದ್ಯೆಯಿಂದ ಖಂಡಿತ ತಣಿಸಲು ಸಾಧ್ಯವಿಲ್ಲ. ನಿಜ. ಬಾಬಾ ಬಹಳ ಸುಂದರವಾಗಿ ವಿವರಿಸುವ ಹಾಗೆ, ಈ ಬೇಹದ್ದಿನ ತಂದೆಯ ಶಾಲೆಯಲ್ಲಿ ದೊರೆಯುವ ಈಶ್ವರೀಯ ಜ್ಞಾನ ಇದೆಯಲ್ಲ, ಅದು ಮಾತ್ರ ಆತ್ಮದ ಆ ಜನ್ಮ ಜನ್ಮಾಂತರದ ಅತೃಪ್ತಿಯನ್ನ ಶಾಶ್ವತವಾಗಿ ಅಳಿಸಿ ಹಾಕಬಲ್ಲದು. ಯಾಕಂದ್ರೆ ಇಲ್ಲಿ ಸ್ವಯಂ ಭಗವಂತನೇ ಜ್ಞಾನದ ಸಾಗರನಾಗಿ ನಮ್ಮೆದುರು ಶಿಕ್ಷಕನಾಗಿ ಕುಳಿತಿದ್ದಾರೆ. ವಧುರ ಮಕ್ಕಳೇ, ಸದಾ ಇದೇ ಖುಷಿಯಲ್ಲಿರಿ. ಸ್ವಯಂ ಭಗವಂತನೇ ಶಿಕ್ಷಕನಾಗಿ ನಮಗೆ ಓದಿಸ್ತಾ ಇದ್ದಾರೆ. ನಾವು ಅವರಿಂದ ರಾಜಯೋಗವನ್ನು ಕಲಿತಿದ್ದೇವೆ, ಪ್ರಜಾಯೋಗವಲ್ಲ. ಓಹೋ, ಇದೊಂದು ಬಹಳ ಆಳವಾದ ಮಾತು. ಅಂದ್ರೆ ಲೌಕಿಕದಲ್ಲಿ ನಾವು ಕಲಿಯುವ ಪ್ರತಿಯೊಂದು ವಿದ್ಯೆಯೂ ಭೌತಿಕ ಪ್ರಪಂಚದಲ್ಲಿ ಕೇವಲ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಮಾತ್ರ ಸಹಾಯ ಮಾಡುತ್ತೆ. ಹೌದು, ಒಂದು ವ್ಯವಸ್ಥೆಯ ಅಡಿಯಲ್ಲಿ ಸಾಮಾನ್ಯ ಪ್ರಜೆಗಳಾಗಿ ಜೀವಿಸಲು. ಅದೇ ಅಲ್ವಾ ಪ್ರಜಾಯೋಗ ಅಂದ್ರೆ? ಖಚಿತವಾಗಿ. ಆದ್ರೆ ಶಿವಬಾಬಾ ಬಂದು ಕಲಿಸುವ ಈ ರಾಜಯೋಗ ಹೊರಗಿನ ಜಗತ್ತಿನ ಮೇಲೆ ಅಧಿಕಾರ ಸ್ಥಾಪಿಸುವ ವಿದ್ಯೆಯಲ್ಲವೇ ಅಲ್ಲ. ಬದಲಾಗಿ ಇದು ನಮ್ಮ ಮನಸ್ಸು, ಬುದ್ಧಿ ಮತ್ತು ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುವ ಕಲೆ. ತನ್ನ ಮೇಲೆಯೇ ತಾನು ರಾಜನಾಗುವ, ಅಂದ್ರೆ ಸ್ವರಾಜ್ಯ ಅಧಿಕಾರಿಯಾಗುವ ಅದ್ಭುತ ಪ್ರಕ್ರಿಯೆ. ಜಗತ್ತಿನ ಮಾಲೀಕರನ್ನಾಗಿ ಮಾಡುವ ಅಂತಹ ಜ್ಞಾನವನ್ನ ಭಗವಂತನೇ ಖುದ್ದಾಗಿ ಬಂದು ಕಲಿಸ್ತಿದ್ದಾನೆ ಅಂದಾಗ ಆ ಅತೀಂದ್ರಿಯ ಖುಷಿ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಾಣಿಸ್ಬೇಕಲ್ವಾ? ಖಂಡಿತ ಕಾಣಿಸ್ಬೇಕು. ಅದೇ ನಿಟ್ಟಿನಲ್ಲಿ ಇಂದಿನ ಮುರಳಿಯ ಪ್ರಶ್ನೆ ಮತ್ತು ಉತ್ತರ ಹೀಗಿದೆ. ಪ್ರಶ್ನೆ: ಈ ವಿದ್ಯೆಯ ವಿಶೇಷತೆ ಏನಾಗಿದೆ? ನೀವು ಎಲ್ಲಿಯವರೆಗೂ ಪುರುಷಾರ್ಥ ಮಾಡಬೇಕಾಗಿದೆ? ಉತ್ತರ: ಈ ವಿದ್ಯೆಯನ್ನು ಯಾರು ಬಹಳ ಸಮಯದಿಂದ ಓದುತ್ತಾ ಬರುತ್ತಿದ್ದಾರೆಯೋ ಅವರಿಗಿಂತಲೂ ಹೊಸ ಮಕ್ಕಳು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಇದು ಸಹ ವಿಶೇಷತೆಯಾಗಿದೆ. 3 ತಿಂಗಳಿನ ತೀಕ್ಷ್ಣ ಬುದ್ಧಿಯ ಹೊಸ ಮಕ್ಕಳು ಹಳಬರಿಗಿಂತಲೂ ಮುಂದೆ ಹೋಗುತ್ತಾರೆ. ನೀವು ಪೂರ್ಣ ತೇರ್ಗಡೆಯಾಗುವವರೆಗೂ, ಕರ್ಮಾತೀತ ಸ್ಥಿತಿಯನ್ನು ಪಡೆಯುವವರೆಗೂ, ಎಲ್ಲ ಲೆಕ್ಕಾಚಾರಗಳನ್ನು ಮುಗಿಸುವವರೆಗೂ ಪುರುಷಾರ್ಥ ಮಾಡಬೇಕಾಗಿದೆ. ನೋಡಿ, ಈ ಉತ್ತರದಲ್ಲಿ ಅಡಗಿರುವ ರಹಸ್ಯ ಬಹಳ ದೊಡ್ಡದು. ಲೌಕಿಕ ಜಗತ್ತಿನಲ್ಲಿ ಹಿರಿತನ ಅಥವಾ ಸೀನಿಯಾರಿಟಿಗೆ ಬಹಳ ಬೆಲೆ ಇರುತ್ತೆ. 10 ವರ್ಷ ಕೆಲಸ ಮಾಡಿದವರ ಅನುಭವನೇ ಬೇರೆ ಅಂತಾರೆ. ಹೌದು. ಆದ್ರೆ ಇಲ್ಲಿ ಕೇವಲ 3 ತಿಂಗಳ ಹಿಂದೆ ಬಂದ ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿಯನ್ನ ಹಿಂದಿಕ್ಕನು ಹೇಗೆ ಸಾಧ್ಯ? ಆಧ್ಯಾತ್ಮಿಕ ಪಥದಲ್ಲಿ ಯಾವ ಆಧಾರದ ಮೇಲೆ ಈ ಪ್ರಗತಿಯನ್ನ ಅಳೆಯಲಾಗುತ್ತೆ? ಇದುವೇ ಈ ಜ್ಞಾನ ಮಾರ್ಗದ ಅತಿ ದೊಡ್ಡ ಚಮತ್ಕಾರ. ಭೌತಿಕ ಜಗತ್ತಿನಲ್ಲಿ ಕಳೆಯುವ ಸಮಯದ ಆಧಾರದ ಮೇಲೆ ಹಿರಿತನ ನಿರ್ಧಾರವಾಗಬಹುದು, ಆದ್ರೆ ಆತ್ಮಿಕ ಪ್ರಪಂಚದಲ್ಲಿ ತೀವ್ರ ಪುರುಷಾರ್ಥ ಮತ್ತು ಗ್ರಹಣ ಶಕ್ತಿಯ ಆಧಾರದ ಮೇಲೆ ಪ್ರಗತಿ ನಿರ್ಧಾರವಾಗುತ್ತೆ. ಹೊಸದಾಗಿ ಬಂದ ಆತ್ಮವು ಎಷ್ಟರ ಮಟ್ಟಿಗೆ ಲೌಕಿಕ ಆಕರ್ಷಣೆಗಳನ್ನ ಬಿಟ್ಟು ದೇಹಭಾನವನ್ನ ತ್ಯಜಿಸಿ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ನೆಲೆಸುತ್ತೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಬಾಬಾ ಇಲ್ಲಿ ಪುರುಷಾರ್ಥದ ಅಂತಿಮ ಗಮ್ಯವಾಗಿ ಕರ್ಮಾತೀತ ಸ್ಥಿತಿಯ ಬಗ್ಗೆ ಮಾತನಾಡಿದ್ದಾರೆ. ಆ ಕರ್ಮಾತೀತ ಸ್ಥಿತಿ ಅಂದ್ರೆ ನಿಖರವಾಗಿ ಏನು? ನಾವೆಲ್ಲರೂ ಕರ್ಮದ ಬಗ್ಗೆ ಕೇಳಿದ್ದೀವಿ. ಕರ್ಮದ ಫಲದ ಬಗ್ಗೆ ಮನುಷ್ಯರಿಗೆ ಭಯನೂ ಇರುತ್ತೆ. ಆದರೆ ಈ ರಾಜಯೋಗವು ಹಳೆಯ ಕರ್ಮಗಳ ಲೆಕ್ಕಾಚಾರವನ್ನ ವಾಸ್ತವವಾಗಿ ಹೇಗೆ ಚುಕ್ತಾ ಮಾಡುತ್ತೆ? ಬಹಳ ಒಳ್ಳೆ ಜಿಜ್ಞಾಸೆ ಇದು. ಕರ್ಮಾತೀತ ಅಂದ್ರೆ ಕೆಲ್ಸಗಳನ್ನ ಮಾಡೋದನ್ನ ಸಂಪೂರ್ಣವಾಗಿ ನಿಲ್ಸೋದಲ್ಲ. ಬದಲಾಗಿ ಕರ್ಮವನ್ನ ಮಾಡುವಾಗ್ಲೇ ಅದರ ಫಲದ ಇಚ್ಛೆ, ರಾಗ, ದ್ವೇಷ ಅಥವಾ ದೇಹದ ಅಹಂಕಾರದಿಂದ ಸಂಪೂರ್ಣವಾಗಿ ಮುಕ್ತರಾಗಿರೋದು. ಜನ್ಮಜನ್ಮಾಂತರಗಳಿಂದ ನಮ್ಮ ಆತ್ಮದ ಮೇಲೆ ಅಂಟಿಕೊಂಡಿರುವ ವಿಕಾರ, ಪಾಪಕರ್ಮಗಳ ಹೊರೆ ಬಾಳಷ್ಟಿದೆ ಅಲ್ವಾ? ಬಾಬಾರವರ ನಿರಂತರ ನೆನಪು ಅಂದ್ರೆ ಆ ಮನ್ಮನಾಭವ ಸ್ಥಿತಿಯ ಯೋಗಾಗ್ನಿಯಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡಾಗ, ಓಹೋ, ಆ ಯೋಗಾಗ್ನಿಯೇ ಆ ಹಳೆಯ ಸಂಸ್ಕಾರಗಳನ್ನು ಸುಡುತ್ತೆ ಅಂತ
ಹೌದು, ಆ ಪರಮ ಪವಿತ್ರ ಕಂಪನಗಳು ಆತ್ಮದ ಮೇಲಿರುವ ಹಳೆಯ ತಮೋಪ್ರಧಾನ ಸಂಸ್ಕಾರಗಳನ್ನ ಸುಟ್ಟು ಹಾಕ್ತವೆ. ಸಂಪೂರ್ಣ ಲೆಕ್ಕಾಚಾರ ಮುಗಿದು ಆತ್ಮವು ಮತ್ತೆ ಸತೋಪ್ರಧಾನವಾಗುವವರೆಗೂ ಈ ಪುರುಷಾರ್ಥ ನಿರಂತರವಾಗಿ ನಡಿಲೇಬೇಕು ಅಂತ ಶಿವಬಾಬಾ ಎಚ್ಚರಿಸ್ತಾರೆ. ಆ ಯೋಗಾಗ್ನಿಯ ಪರಿಕಲ್ಪನೆ ನಿಜಕ್ಕೂ ಅದ್ಭುತ. ಇದೇ ದಿಕ್ಕಿನಲ್ಲಿ ಯೋಚಿಸುವಾಗ ಬಾಬಾ ಇನ್ನೊಂದು ಬಹಳ ಸೂಕ್ಷ್ಮವಾದ ವಿಷಯವನ್ನ ಬಿಚ್ಚಿಡ್ತಾರೆ. ನಾವೆಲ್ಲರೂ ಕುಳಿತಿರುವುದು ಆ ಅನಂತ ತಂದೆಯ ಶಾಲೆಯಲ್ಲಿ, ಮತ್ತು ಆ ತಂದೆ ಭೌತಿಕ ಶರೀರಕ್ಕಲ್ಲ, ಬದಲಾಗಿ ನಿರಾಕಾರ ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ. ಲೌಕಿಕ ಶಿಕ್ಷಣ ಯಾವಾಗ್ಲೂ ದೇಹಕ್ಕೆ ಸಂಬಂಧಿಸಿದ್ದು. ಗುಜರಾತಿ, ಮರಾಠಿ, ಹಿಂದಿ ಇವೆಲ್ಲ ಭಾಷೆಗಳು ದೇಹಕ್ಕೆ ಸಂಬಂಧಿಸಿದವು. ಭಗವಂತ ಭಾಷೆಗಳಿಗೆ, ಗಡಿಗಳಿಗೆ ಅತೀತವಾಗಿ ಆತ್ಮದೊಡನೆ ನೇರ ಸಂವಹನ ಮಾಡ್ತಾರೆ. ಪ್ರಪಂಚದಲ್ಲಿ ಅನೇಕ ಲೌಕಿಕ ಶಾಲೆಗಳಿವೆ, ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಶಿಕ್ಷಕರಿರ್ತಾರೆ. ಆದ್ರೆ ಇಲ್ಲಿ ತಂದೆಯೊಬ್ಬರೇ ಎಲ್ಲದಕ್ಕೂ ಶಿಕ್ಷಕ. ಹೌದು, ಎಲ್ಲವೂ ಅವರೇ. ವಿಜ್ಞಾನಕ್ಕೊಬ್ಬರು, ಇತಿಹಾಸಕ್ಕೊಬ್ಬರು ಅಂತ ಇಲ್ಲ. ಭಗವಂತ ಸಂಪೂರ್ಣ ನಿರಾಕಾರ. ಮನುಷ್ಯರು ಕುರುಡಾಗಿ ಶಿವನ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ, ಆದರೆ ಆ ಜ್ಞಾನಸಾಗರನೇ ಸ್ವತಃ ಬಂದು ಶಿಕ್ಷಕನಾಗಿದ್ದಾನೆ ಎಂಬ ಅರಿವು ಜಗತ್ತಿಗಿಲ್ಲ ಅಲ್ವಾ? ನಿಜ. ಮುರಳಿಯಲ್ಲಿ ಬಾಬಾ ಸ್ಪಷ್ಟಪಡಿಸ್ತಾರೆ, ಶ್ರೀಕೃಷ್ಣನು ಭಗವಂತನಲ್ಲ ಅಂತ. ಕೃಷ್ಣನೇ ಈ ರೀತಿ ಶಿಕ್ಷಕನಾಗಿ ಕುಳಿತು ರಾಜಯೋಗ ಓದಿಸಲು ಸಾಧ್ಯವೇ? ಖಂಡಿತ ಇಲ್ಲ. ಅವನನ್ನ ಯಾರು ಗುರು ಅಂತ ಕರೆಯೋದಿಲ್ಲ. ಆ ನಿರಾಕಾರ ಪರಮಾತ್ಮ ಕಲ್ಪಕಲ್ಪವೂ ಬಂದು ಈ ಜ್ಞಾನಾಮೃತವನ್ನ ನಮ್ಗೆ ಉಣಬಡಿಸ್ತಾರೆ. ಇಲ್ಲೊಂದು ಸ್ವಾಭಾವಿಕ ಕುತೂಹಲ ಹುಟ್ಟುತ್ತೆ. ಆ ನಿರಾಕಾರ ಪರಮಾತ್ಮ ಜ್ಞಾನ ನೀಡಲು ಆರಿಸಿಕೊಳ್ಳುವ ಮಾಧ್ಯಮ ಆ ವೃದ್ಧ ಬ್ರಹ್ಮನ ತನು. ಜಗತ್ತಿನ ಕಣ್ಣಿನಲ್ಲಿ ಭಗವಂತ ಬಂದರೆ ಯಾವುದಾದರೂ ದಿವ್ಯ ತೇಜಸ್ವಿ ಶರೀರದಲ್ಲಿ ಬರಬೇಕು ಎಂಬ ಕಲ್ಪನೆ ಇದೆ. ಆದರೆ ಬಾಬಾ ವೃದ್ಧ ತನುವನ್ನೇ ಏಕೆ ಆರಿಸ್ಕೊಳ್ತಾರೆ? ನೋಡಿ, ಭಗವಂತನಿಗೆ ಅನುಭವಿ ರಥದ ಅವಶ್ಯಕತೆ ಇರುತ್ತೆ. 84 ಜನ್ಮಗಳ ಸಂಪೂರ್ಣ ಚಕ್ರವನ್ನ ಸುತ್ತಿರುವ ಪ್ರಪಂಚದ ಆಗುಹೋಗುಗಳನ್ನ ನೋಡಿದ ಅತ್ಯಂತ ಅನುಭವಿ ರಥ ಅದು. ಬ್ರಹ್ಮನ ಮೂಲಕವೇ ಪರಮಾತ್ಮನು ಹೊಸ ಸೃಷ್ಟಿಯನ್ನ, ಈ ಹೊಸ ಬ್ರಾಹ್ಮಣ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಬ್ರಹ್ಮ ಮತ್ತು ಸರಸ್ವತಿಯೇ ಈ ಮನುಷ್ಯ ಸೃಷ್ಟಿ ವೃಕ್ಷದ ಮೊದಲನೇ ಬೀಜ ಮತ್ತು ಎಲೆಗಳಾಗಿದ್ದಾರೆ. ಆಹಾ, ಅಂದ್ರೆ ಶೂದ್ರವರ್ಣದಲ್ಲಿರುವ, ಸಂಪೂರ್ಣ ದೇಹಾಭಿಮಾನದಲ್ಲಿರುವ ಮನುಷ್ಯರನ್ನ ಪ್ರಜಾಪಿತ ಬ್ರಹ್ಮನು ಜ್ಞಾನದ ಮೂಲಕ ಬ್ರಾಹ್ಮಣರನ್ನಾಗೆ ಪರಿವರ್ತನೆ ಮಾಡ್ತಾರೆ. ಹೌದು, ಆ ಪರಿವರ್ತನೆಯ ಪ್ರಕ್ರಿಯೆಯಲ್ಲೇ ಮಾಯೆಯ ಪಾತ್ರ ಕೂಡ ಬರುತ್ತೆ ಗೊತ್ತಾ? ಮಾಯೆಯು ನಮ್ಮನ್ನ ಮತ್ತೆ ಮತ್ತೆ ಅಜ್ಞಾನದ ನಿದ್ರೆಗೆ ತಳ್ಳುತ್ತೆ. ಅಲ್ವಾ? ನಾವೆಚ್ಚರಾಗ್ಬೇಕು ಅಂತ ಅಂದ್ಕೊಳ್ತೀವಿ, ಆದ್ರೆ ಮತ್ತೆ ಮಾಯೆಯ ಸೆಳೆತ. ಅದೇ, ಮತ್ತೆ ಬಾಬಾ ಬಂದು ನಮ್ಮನ್ನ ಜಾಗೃತಗೊಳಿಸ್ತಾರೆ. ಅಜ್ಞಾನದ ನಿದ್ರೆಯಿಂದ ಎಚ್ಚರಗೊಂಡಾಗ ಮಾತ್ರ ನಮಗೆ 84 ಜನ್ಮಗಳ ಆಳವಾದ ರಹಸ್ಯ ಅರ್ಥ ಆಗುತ್ತೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಈ ಚಕ್ರವನ್ನ ಸೃಷ್ಟಿ ಸುತ್ತಲೇಬೇಕು. ಬ್ರಹ್ಮನೇ 84 ಜನ್ಮಗಳ ನಂತರ ಕೃಷ್ಣನಾಗುವ ಆ ರಹಸ್ಯವನ್ನ ಬಾಬಾ ಬಿಚ್ಚಿಡ್ತಾರೆ. ಆದ್ರೆ ಬಾಬಾ ಹೇಳುವಂತೆ ಎಲ್ಲರೂ 84 ಜನ್ಮಗಳನ್ನ ತೆಗೆದುಕೊಳ್ಳೋದಿಲ್ಲ ಅಲ್ವಾ? ಈ ಚಕ್ರ ನಿಶ್ಚಿತವಾಗಿದ್ರೆ ಭೂಮಿಯ ಮೇಲಿರುವ ಎಲ್ಲರಿಗೂ ಸಮಾನ ಜನ್ಮಗಳೇಕಿಲ್ಲ ಅನ್ನೋ ಪ್ರಶ್ನೆ ಬರ್ಬೋದು. ಇದೊಂದು ಸುಂದರವಾದ ಲೆಕ್ಕಾಚಾರ. ಇದು ಪ್ರತಿಯೊಂದು ಆತ್ಮದ ಪಾತ್ರವನ್ನ ಅವಲಂಬಿಸಿರುತ್ತೆ. ಒಂದು ನಾಟಕದಲ್ಲಿ ಎಲ್ಲಾ ನಟಲಿಗೂ ಒಂದೇ ಸಮನಾದ ಪಾತ್ರ ಇರೋದಿಲ್ಲ ತಾನೆ? ಯಾರು ಸತ್ಯಯುಗದ ಆದಿಯಿಂದಾಲೆ ಬರ್ತಾರೋ ಅವರು ಮಾತ್ರ ಪೂರ್ಣ 84 ಜನ್ಮಗಳನ್ನ ತಗೊಳ್ತಾರೆ. ದ್ವಾಪರ ಅಥವಾ ಕಲಿಯುಗದಲ್ಲಿ ಬರುವ ಆತ್ಮಗಳ ಜನ್ಮಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಅಂದ್ರೆ ಅವರ ಪಾತ್ರ ಅಲ್ಲಿಂದ ಶುರುವಾಗುತ್ತೆ ಅಂತ. ಹೌದು. ಲೌಕಿಕ ಗುರುಗಳು ಬಹಳ ಸುಲಭವಾಗಿ ಮೋಕ್ಷದ ಬಗ್ಗೆ ಮಾತಾಡ್ತಾರೆ. ಆತ್ಮವು ಆ ಬ್ರಹ್ಮತತ್ವದಲ್ಲಿ ಲೀನವಾಗ್ಬಿಡುತ್ತೆ, ಜನನ ಮರಣಗಳ ಚಕ್ರದಿಂದ ಶಾಶ್ವತವಾಗಿ ಮುಕ್ತವಾಗುತ್ತೆ ಅಂತ ಭ್ರಮೆ ಹುಟ್ಟಿಸ್ತಾರೆ. ಆದರೆ ಬಾಬಾ ಜ್ಞಾನದ ಆಧಾರದ ಮೇಲೆ ಬಹಳ ಸ್ಪಷ್ಟಪಡಿಸ್ತಾರೆ. ಈ ವಿಶ್ವ ನಾಟಕದಲ್ಲಿ ಬರುವುದು ಮತ್ತು ಹೋಗುವುದು ಪ್ರಕೃತಿಯ ಅಟಲ ನಿಯಮ. ಶಾಶ್ವತ ಮೋಕ್ಷ ಅನ್ನೋದು ಅಸಾಧ್ಯ. ನಿಜ. ಜಗತ್ತು ಈ ಮೋಕ್ಷ ಮತ್ತು ಚಮತ್ಕಾರಗಳ ಹಿಂದೆ ಬಹಳ ಓಡುತ್ತ ನೋಡಿ. ರಿದ್ದಿ ಸಿದ್ಧಿ, ಮ್ಯಾಜಿಕ್ ಮಾಡುವರನ್ನ ಕಂಡ್ರೆ ಮನುಷ್ಯರಿಗೆ ಅದೇ ಅತಿದೊಡ್ಡ ದೈವಿಕ ಶಕ್ತಿ ಎಂಬ ನಂಬಿಕೆ. ಆದ್ರೆ ಶಿವಬಾಬಾ ವಿವರಿಸುವ ಆಧ್ಯಾತ್ಮಿಕ ಜ್ಞಾನಕ್ಕೂ ಮತ್ತು ಈ ರಿದ್ಧಿಸಿದ್ಧಿಗೂ ಇರೋ ಅಜಗಜಾಂತರ ವ್ಯತ್ಯಾಸ ಬಹಳ ನಿಚ್ಚಳವಾಗಿದೆ. ಗಾಳಿಯಲ್ಲಿ ಭೌತಿಕ ವಸ್ತುಗಳನ್ನು ಸೃಷ್ಟಿಸುವುದು ನಿಜವಾದ ಚಮತ್ಕಾರವಲ್ಲವೇ ಅಲ್ಲ. ಬದಲಾಗಿ ಮುಳ್ಳುಗಳಂತಹ ಸಂಪೂರ್ಣ ವಿಕಾರಿಗಳಾಗಿರುವ ಮನುಷ್ಯರನ್ನ
ಹೂವುಗಳಂತೆ ಪವಿತ್ರ ದೇವತೆಗಳನ್ನಾಗಿ ಮಾಡುವುದೇ ಜಗತ್ತಿನ ಅತಿದೊಡ್ಡ ಚಮತ್ಕಾರ. ಆಹಾ, ಮುಳ್ಳುಗಳಿಂದ ಹೂವುಗಳಾಗಿ ಬದಲಾಗೋದು. ಈ ಹಳೆಯ ಕಲಿಯುಗಿ ನರಕದಿಂದ ಸ್ವರ್ಗದ ಕಡೆಗಿನ ಪಯಣವೇ ನಿಜವಾದ ಪರಿವರ್ತನೆ. ಮುರಳಿಯ ಆಳವಾದ ಅರ್ಥವೇ ಅದು. ಲೌಕಿಕದಲ್ಲಿ ಕುಂಭಮೇಳ ಅಂದ್ರೆ ಲಕ್ಷಾಂತರ ಜನರು ಸೇರಿ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ. ಆದ್ರೆ ಭೌತಿಕ ನೀರಿನಿಂದ ಆತ್ಮ ಎಂದಿಗೂ ಪಾವನವಾಗೋದಿಲ್ಲ. ಬಾಬಾ ಹೇಳುವಂತೆ ಇದುವೇ ಸತ್ಯಸತ್ಯವಾದ ಕುಂಭಮೇಳ. ಈ ಸಂಗಮ ಯುಗದಲ್ಲಿ ಪರಮಾತ್ಮನು ಅನೇಕ ಆತ್ಮಗಳನ್ನ ಒಟ್ಟಿಗೆ ಭೇಟಿಯಾಗ್ತಾರೆ. ಇದೇ ಸಮಯದಲ್ಲಿ ನಮ್ಗೆ ಆ ಜ್ಞಾನದ 3ನೇ ನೇತ್ರ ಪ್ರಾಪ್ತಿಯಾಗೋದು. ನಾವು ಅಶರೀರಿಯಾಗಿ ಪರಂಧಾಮದಿಂದ ಬಂದೆವು, ಶರೀರವನ್ನು ಧರಿಸಿ ಪಾತ್ರ ಮಾಡಿದೆವು, ಈಗ ಮತ್ತೆ ಹಿಂದಿರುಗುವ ಅಂದ್ರೆ ಆ ದೈಹಿಕ ಆಕರ್ಷಣೆಗಳನ್ನು ಬಿಟ್ಟು ದೇಹಿ ಅಭಿಮಾನಿಯಾಗುವ ಸಮಯ ಬಂದಿದೆ. ಖಂಡಿತ. ಈ ಸಮಯದ ಪ್ರಾಮುಖ್ಯತೆಯನ್ನ ಬಾಬಾ ಮುರಳಿಯಲ್ಲಿ ಮತ್ತೆ ಮತ್ತೆ ಎಚ್ಚರಿಸ್ತಾರೆ. ಒಂದೆಡೆ ಸ್ವರ್ಗದ ಸ್ಥಾಪನೆಯಾಗ್ತಾ ಇದ್ರೆ, ಇನ್ನೊಂದೆಡೆ ಹಳೆಯ ಪ್ರಪಂಚದ ವಿನಾಶ ನಿಶ್ಚಿತವಾಗಿದೆ ಅಂತಾರೆ. ಇವತ್ತು ನಾವು ಲೌಕಿಕ ಜಗತ್ತಿನಲ್ಲಿ ನೋಡಿದ್ರೆ ಮನುಷ್ಯರು ವಿಪರೀತ ಜನಸಂಖ್ಯೆ, ಭೂಮಿಯ ಮೇಲಿನ ಒತ್ತಡ, ಸಂಪನ್ಮೂಲಗಳ ಕೊರತೆಯ ಬಗ್ಗೆ ವಿಪರೀತ ಆತಂಕ ಪಡ್ತಾರೆ. ನಾಳೆ ಆಹಾರ ಎಲ್ಲಿಂದ ಬರುತ್ತೆ ಅನ್ನೋ ಹೆದರಿಕೆ. ಲೌಕಿಕ ಕಣ್ಣಿಗೆ, ಭೌತಿಕ ವಿಜ್ಞಾನಿಗಳಿಗೆ ಇದು ಕೇವಲ ಒಂದು ಆರ್ಥಿಕ ಸಮಸ್ಯೆಯಾಗಿ ಕಾಣಬಹುದು. ಆದ್ರೆ ಬಾಬಾರವರ ಜ್ಞಾನದ ದೃಷ್ಟಿಕೋನದಲ್ಲಿ ನೋಡಿದಾಗ ಇದು ಹಳೇ ಪ್ರಪಂಚದ ಅಂತ್ಯ ಮತ್ತು ಸ್ವರ್ಗದ ಆರಂಭದ ಸ್ಪಷ್ಟ ಸೂಚನೆ. ಒಂದು ಹಳೇ ಶಿಥಿಲವಾದ ಕಟ್ಟಡವನ್ನ ಕೆಡವಿದಾಗಲೇ ಹೊಸ ಸುಂದರ ಕಟ್ಟಡ ಕಟ್ಟಲು ಸಾಧ್ಯ ಅಲ್ವಾ? ಹೌದು. ಇದಕ್ಕಾಗಿ ಹಳೇ ಪ್ರಪಂಚದ ಬಗ್ಗೆ ಸಂಪೂರ್ಣ ವೈರಾಗ್ಯ ಬರಬೇಕಾಗಿದೆ. ಆ ಸತೋಪ್ರಧಾನ ಸ್ಥಿತಿಯನ್ನ ತಲುಪುವ ಪ್ರಕ್ರಿಯೆಯನ್ನ ಬಾಬಾ ಬಹಳ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಮನುಷ್ಯರು ಕಾಮಚಿತೆಯ ಮೇಲೆ ಕುಳಿತು ಸಂಪೂರ್ಣ ಕಪ್ಪಾಗಿದ್ದಾರೆ, ಸುಟ್ಟೋಗಿದ್ದಾರೆ. ಈಗ ಆ ಆತ್ಮಗಳನ್ನ ತಂದೆಯು ಜ್ಞಾನಚಿತೆಯೇ ಅಂದ್ರೆ ಯೋಗಾಗ್ನಿ ಮೇಲೆ ಕೂರಿಸಿ ಪಾವನಗೊಳಿಸ್ತಾರೆ. ಹಾ, ಕಾಮದ ಅಗ್ನಿಯಿಂದ ಕಪ್ಪಾಗಿದ್ದನ್ನ ಯೋಗದ ಅಗ್ನಿಯಿಂದ ಬೆಳಗಿಸ್ತಾರೆ. ಇದುವೇ ಸತ್ಯನಾರಾಯಣನ ಕಥೆ, ಇದೇ ಅಮರ ಕಥೆ. ಹೌದು. ಈ ಜ್ಞಾನದ ಕಥೆಯ ಮೂಲಕವೇ ಸಾಧಾರಣ ನನ್ನನು ನಾರಾಯಣನಾಗಲು ಸಾಧ್ಯ. ಮೃತ್ಯು ಎದುರಿಗೆ ನಿಂತಿರುವಾಗ ವಜ್ರ ಸಮಾನವಾದ ಈ ಅಮೂಲ್ಯ ಜನ್ಮವನ್ನ ಕವಡೆಗಳ ಹಿಂದೆ ಅಂದ್ರೆ ಆ ಅಲ್ಪಕಾಲದ ಭೌತಿಕ ವಸ್ತುಗಳ ಹಿಂದೆ ಏಕೆ ಕಳ್ಕೊಳ್ಬೇಕು ಅನ್ನೋದು ಬಾಬಾರವರ ಅತ್ಯಂತ ಕಳಕಳಿಯ ಪ್ರಶ್ನೆ. ಎಂತಹ ವಾಸ್ತವಿಕವಾದ ಮಾತು. ಮಧುಬನದಿಂದ ಹೊರಡುವ ಈ ಮುರಳಿ ಕೇವಲ ಕೆಲವು ವಕ್ಯಲೆಗಳಲ್ಲ. ಇದು ಇಡೀ ವಿಶ್ವದ ಮೂಲೆ ಮೂಲೆಗಳಲ್ಲಿರುವ ಸೇವಾ ಕೇಂದ್ರಗಳಿಗೆ ತಲುಪುವ ಆಧ್ಯಾತ್ಮಿಕ ಸಂಜೀವಿನಿ. ಖಂಡಿತ. ಲೌಕಿಕದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಫೀಸ್ ಕೊಡ್ತಾರೆ. ಆದರೆ ಇಲ್ಲಿ ತಂದೆಯು ಸಾಕಾರದಲ್ಲಿ ಬಂದು ಆತ್ಮಿಕ ಮಕ್ಕಳಿಗೆ ಜ್ಞಾನದ ಮತ್ತು ಸ್ವರ್ಗದ ಮಾಲೀಕತ್ವದ ಉಡುಗೊರೆಯನ್ನೇ ಕೊಡ್ತಾರೆ. ಈ ಆತ್ಮಿಕ ಕಾಲೇಜು ಕೇವಲ ವಿಶ್ವವಿದ್ಯಾಲಯ ಮಾತ್ರವಲ್ಲ, ಇದೊಂದು ಆಸ್ಪತ್ರೆಯೂ ಹೌದು. ಇದು ಸಂಪತ್ತು ಮತ್ತು ಆರೋಗ್ಯ ಎರಡನ್ನೂ ಏಕಕಾಲದಲ್ಲಿ ನೀಡುತ್ತೆ. ಹೌದು. ಸತ್ಯಯುಗದಲ್ಲಿ ಇಡೀ ಪ್ರಪಂಚ ಒಂದೇ ಆಗಿತ್ತು. ಈಗದು ಅಸತ್ಯ ಖಂಡವಾಗಿ ಅನೇಕ ಧರ್ಮ, ಜಾತಿಗಳಾಗಿ ಒಡೆದುಹೋಗಿದೆ. ನಮ್ಮನ್ನು ಮತ್ತೆ ಆ ಸತ್ಯಖಂಡಕ್ಕೆ ಕರೆದೊಯ್ಯಲು ಬಾಬಾ ಬಂದಿದ್ದಾರೆ. ಈ ಜ್ಞಾನದ ಮಂಥನವು ನಮ್ಮನ್ನ ಎಂಥ ಉನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತೆ ಅಂದ್ರೆ, ಪ್ರತಿಯೊಂದು ಕ್ಷಣವೂ ಯಾದಥವಾ ಆ ನೆನಕಿನ ಮೂಲಕ ಈ ಅತೀಂದ್ರಿಯ ನಶೆಯಲ್ಲಿಯೇ ಇರಬೇಕು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಮುರಳಿಯ ಆಳವಾದ ರಹಸ್ಯಗಳನ್ನ ದೈನಂದಿನ ಪ್ರಾಯೋಗಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಮೊದಲನೆಯ ಅಂಶ, ಈ ವಜ್ರಸಮಾನ ಜೀವನವನ್ನು ಕವಡೆಗಳ ಹಿಂದೆ ಕಳೆದುಕೊಳ್ಳಬಾರದು. ಮೃತ್ಯು ಎದುರಿಗಿದೆ, ಆದ್ದರಿಂದ ತಮ್ಮದೆಲ್ಲವನ್ನು ಆತ್ಮಿಕ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಬೇಕು. ಲೌಕಿಕ ಜಗತ್ತಿನಲ್ಲಿ ನಾವು ಗಮನಿಸಿದರೆ ಮನುಷ್ಯರು ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸ್, ಹೊಸ ವಾಹನಗಳಂತಹ ಭೌತಿಕ ವಸ್ತುಗಳನ್ನು ಕೂಡಿಡುವ ಹಿಂದೆ ತಮ್ಮ ಅಮೂಲ್ಯವಾದ ಸಮಯವನ್ನ ಸಂಪೂರ್ಣವಾಗಿ ವ್ಯರ್ಥ ಮಾಡ್ತಾರೆ. ಇವೆಲ್ಲವೂ ಒಮ್ಮೆಲೆ ವಿನಾಶವಾಗುವ ಕವಡೆಗಳಿಗೆ ಸಮಾನ ಅಲ್ವಾ? ಖಂಡಿತ. ಆ ಅಮೂಲ್ಯ ಸಮಯವನ್ನ ಸ್ವಪರಿವರ್ತನೆ ಮತ್ತು ಇತರರ ಕಲ್ಯಾಣದ ಆತ್ಮಿಕ ಸೇವೆಗೆ ಬಳಸಬೇಕು ಎಂಬುದು ಬಾಬಾರವರ ಸ್ಪಷ್ಟ ಸೂಚನೆ. ಎರಡನೇ ಅಂಶ, ವಿದ್ಯೆ ಮತ್ತು ಓದಿಸುವರೊಂದಿಗೆ ಸತ್ಯ ಪ್ರೀತಿಯನ್ನಿಡಬೇಕು. ಭಗವಂತನೇ ನಮಗೆ ಓದಿಸಲು ಬರ್ತಾರೆ, ಈ ಖುಷಿಯಲ್ಲಿರಬೇಕು. ಪ್ರತಿದಿನದ ಲೌಕಿಕ ಜವಾಬ್ದಾರಿಗಳು, ಕಚೇರಿಯ ಒತ್ತಡಗಳ ನಡುವೆ ಈ ಖುಷಿಯನ್ನ ನಿರಂತರವಾಗಿ ಉಳಿಸಿಕೊಳ್ಳುವುದು ಹೇಗೆ? ಅದು ಕೇವಲ ಒಂದು ವಾಕ್ಯವಾಗಿ ಉಳಿಬಾರದು. ಹೌದು. ಬೆಳಗ್ಗೆ ಎದ್ದ ತಕ್ಷಣ
ಇಡೀ ಬ್ರಹ್ಮಾಂಡದ ಒಡೆಯನಾದ ಆ ಪರಮಾತ್ಮನೇ ನನಗಾಗಿ ಶಿಕ್ಷಕನಾಗಿ ಬರ್ತಿದ್ದಾನೆ ಎಂಬ ಆ ಒಂದು ಸೆಕೆಂಡಿನ ಸ್ಮೃತಿ ಇದೆಯಲ್ಲ, ಅದು ದಿನವಿಡೀ ಎದುರಾಗುವ ಯಾವುದೇ ಮಾನಸಿಕ ಒತ್ತಡವನ್ನ ಧ್ವಂಸ ಮಾಡಬಲ್ಲದು. ನಿಜ, ಆ ಸ್ಮೃತಿಯನ್ನೇ ಇನ್ನಷ್ಟು ಗಟ್ಟಿ ಉಳಿಸಲು ಇಂದಿನ ವರದಾನ ಬಹಳ ಅದ್ಭುತವಾಗಿ ಸಹಕಾರಿಯಾಗಿದೆ. ವರದಾನ ಹೀಗಿದೆ: ಕ್ಯಾಚಿಂಗ್ ಪವರ್ನ ಮೂಲಕ ತಮ್ಮ ಸತ್ಯ ಸಂಸ್ಕಾರಗಳನ್ನ ಕ್ಯಾಚ್ ಮಾಡ್ತಾ ಅದರ ಸ್ವರೂಪರಾಗುವಂಥ ಶಕ್ತಿಶಾಲಿ ಭವ. ನೋಡಿ, ವಿಜ್ಞಾನವು ಇಂದು ವಾತಾವರಣದಲ್ಲಿರುವ ಹಳೆಯ ಶಬ್ದಗಳನ್ನ, ರೇಡಿಯೋ ತರಂಗಗಳನ್ನ ಹಿಡಿಯುವ ಸೂಕ್ಷ್ಮ ಉಪಕರಣಗಳನ್ನ ಕಂಡುಹಿಡಿದಿದೆ. ಬಾಬಾ ಇಲ್ಲಿ ಬಹಳ ಸುಂದರವಾದ ರೂಪಕವನ್ನ ನೀಡ್ತಿದ್ದಾರೆ. ನಮ್ಮ ಮನಸ್ಸಿನ ಆ ಆಂಟೆನಾ ಅಥವಾ ಆ ಕ್ಯಾಚಿಂಗ್ ಪವರ್, ಆ ಗ್ರಹಣ ಶಕ್ತಿ ಈಗ ಲೌಕಿಕ ಚಿಂತೆಗಳು, ಭಯ, ಅಶಾಂತಿಯ ಕಂಪನಗಳಲ್ಲಿ ಸಿಕ್ಕಿಕೊಂಡಿದೆ. ಅದನ್ನ ಬದಲಾಯಿಸಬೇಕು ನಾವು. ಹೌದು, ಯೋಗದ ಮೂಲಕ ನಾವು ಆ ಆಂಟೆನಾವನ್ನ ಸ್ವಲ್ಪ ತಿರುಗಿಸಿ 5000 ವರ್ಷಗಳ ಹಿಂದಿನ ನಮ್ಮ ಆದಿ ದೈವಿ ಸಂಸ್ಕಾರದ ಕಂಪನಗಳಿಗೆ ಟ್ಯೂನ್ ಮಾಡಬೇಕು. ನಾನು ಮೂಲತಃ ಶಾಂತ ಸ್ವರೂಪನಾಗಿದ್ದೆ, ನಾನು ಪವಿತ್ರ ಆತ್ಮನಾಗಿದ್ದೆ ಎಂಬ ಆ ದೈವಿಕ ಕಂಪನೆಗಳನ್ನ ಕ್ಯಾಚ್ ಮಾಡಿ ನಮ್ಮ ಪ್ರಸ್ತುತ ಜೀವನದಲ್ಲಿ ನಾವು ಎಷ್ಟು ಧಾರಣೆ ಮಾಡ್ತೀವೋ ಅಷ್ಟು ಶಕ್ತಿಶಾಲಿ ಆಗ್ತೀವಿ. ಎಂಥ ರೋಮಾಂಚಕವಾದ ವಿಶ್ಲೇಷಣೆ! ಆ ದೈವಿಕ ಕಂಪನೆಗಳನ್ನು ನಾವು ಕ್ಯಾಚ್ ಮಾಡಿದಾಗ ಇಂದಿನ ಸ್ಲೋಗನ್ ತನ್ನಷ್ಟಕ್ಕೆ ತಾನೇ ನೈಜವಾಗ್ಬಿಡುತ್ತೆ. ಬ್ರಾಹ್ಮಣ ಜೀವನದ ಶ್ವಾಸ ಖುಷಿಯಾಗಿದೆ, ಭಲೆ ಶರೀರವು ಹೋಗಲಿ, ಆದರೆ ಖುಷಿಯನ್ನು ಕಳ್ಕೊಳ್ಬಾರ್ದು. ಆಧಾರ. ಜೀವನದಲ್ಲಿ ಎಷ್ಟೇ ದೊಡ್ಡ ರೋಗ ಬರಲಿ, ಆರ್ಥಿಕ ನಷ್ಟವಾಗಲಿ, ಅದು ದೇಹ ಅಥವಾ ಭೌತಿಕ ಜಗತ್ತಿಗೆ ಸಂಬಂಧಿಸಿದ್ದು. ಭಗವಂತನೇ ಸಿಕ್ಕಿದ್ದಾನೆ ಎಂಬ ಆ ಆಂತರಿಕ ಖುಷಿ ನಮ್ಮ ಮನಸ್ಸಿನ ಶಾಶ್ವತ ಆಧಾರವಾಗಿರ್ಬೇಕು ಅಲ್ವಾ? ಹೌದು, ಮತ್ತು ಅದೇ ಆಧಾರ ನಮ್ಮನ್ನ ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ತಿಳಿಸುವಂತೆ ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯಲ್ಲಿ ಇಡುತ್ತೆ. ಸಮಯದ ಪ್ರಮಾಣಾನುಸಾರ ನಾವು ಸರ್ವ ಖಜಾನೆಗಳಿಂದ ಸಂಪನ್ನರಾಗಬೇಕು. ಲೌಕಿಕ ಜಗತ್ತಿನಲ್ಲಿ ಸಣ್ಣಪುಟ್ಟ ಮಾತುಗಳಿಗೆ, ಬೇರೆಯವರ ನಡವಳಿಕೆಗೆ ನಾವು ತಕ್ಷಣ ವಿಚಲಿತರಾಗ್ತೀವಿ, ಏರುಪೇರಾಗ್ತೀವಿ. ಆದ್ರೆ ಆ ರೀತಿ ಪದೇ ಪದೇ ಅಲುಗಾಡುವ ಮನಸ್ಸು ಪರಮಾತ್ಮನು ನೀಡುತ್ತಿರುವ ಜ್ಞಾನ, ಗುಣ ಮತ್ತು ಶಕ್ತಿಗಳ ಖಜಾನೆಯನ್ನ ಧಾರಣೆ ಮಾಡಲು ಸಾಧ್ಯವಿಲ್ಲ. ಒಂದು ಪಾತ್ರೆ ಅಲುಗಾಡುತ್ತಿದ್ದರೆ ಅದರಲ್ಲಿ ನೀರು ತುಂಬಲು ಸಾಧ್ಯವಿಲ್ಲ ತಾನೇ? ಖಂಡಿತ ಸಾಧ್ಯವಿಲ್ಲ. ಹಾಗೆಯೇ ಆಂತರಿಕ ಸ್ಥಿರತೆಯೇ ಸರ್ವ ಖಜಾನೆಗಳ ಅನುಭವದ ಏಕೈಕ ಮೂಲ ಆಧಾರ. ಈಗ ನಾವು ಚರ್ಚಿಸಿದ ಈ ಅದ್ಭುತ ರಹಸ್ಯಗಳನ್ನ ಕೇವಲ ಬುದ್ಧಿಯಲ್ಲಿ ಇಟ್ಟುಕೊಳ್ಳುವುದಲ್ಲ, ಆತ್ಮದ ಆಳಕ್ಕೆ ಇಳಿಸುವ ಸಮಯ. ನಮ್ಮ ವೇಗವನ್ನ ಸಂಪೂರ್ಣವಾಗಿ ತಗ್ಗಿಸೋಣ. ಆ ಎಲ್ಲ ಲೌಕಿಕ ಚಿಂತೆಗಳಿಂದ ನಮ್ಮ ಗಮನವನ್ನ ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಳ್ಳೋಣ. ಎರಡು ಹುಬ್ಬುಗಳ ಮಧ್ಯೆ ವಿರಾಜಮಾನವಾಗಿರುವ ಒಂದು ಹೊಳೆಯುವ ಚೈತನ್ಯಶೀಲ ಜ್ಯೋತಿಯಾಗಿ, ಒಂದು ಸುಂದರವಾದ ನಕ್ಷತ್ರವಾಗಿ ಸ್ವಯಂ ಅಸ್ತಿತ್ವವನ್ನ ಅನುಭವಿಸೋಣ. ನಾನು ಒಂದು ಶಾಂತ ಸ್ವರೂಪ ಆತ್ಮ. ನನ್ನ ತಂದೆ, ಆ ಜ್ಞಾನ ಸಾಗರ, ಆ ಪರಮಪಿತ ಕೇವಲ ನನಗಾಗಿ ನಿತ್ಯವೂ ಶಿಕ್ಷಕನಾಗಿ ಬರ್ತಾರೆ. ಆ ಪರಮಗುರುವಿನ ಸನ್ಮುಖದಲ್ಲಿ ಕುಳಿತು ಜ್ಞಾನಾಮೃತವನ್ನ ಸವಿಯುತ್ತಿರುವ ನಾನು ಎಷ್ಟೊಂದು ಭಾಗ್ಯಶಾಲಿ ಆತ್ಮ. ಹೊರಗಿನ ಜಗತ್ತು ಎಷ್ಟೇ ವಿಚಲಿತವಾಗಿರ್ಲಿ, ಎಷ್ಟೇ ಅಶಾಂತವಾಗಿರ್ಲಿ, ನನ್ನ ಆಂತರಿಕ ಸ್ಥಿತಿ ಸಂಪೂರ್ಣ ಅಚಲವಾಗಿದೆ, ಅಡೋಲವಾಗಿದೆ. ನನ್ನ ಮೂಲ ದೈವೀ ಸಂಸ್ಕಾರಗಳು ಮತ್ತೆ ಜಾಗೃತವಾಗುತ್ತಿವೆ. ಆ 5000 ವರ್ಷಗಳ ಹಿಂದಿನ ಶಾಂತಿಯ, ಪವಿತ್ರತೆಯ ಕಂಪನಗಳನ್ನ ನನ್ನ ಯೋಗಾಗ್ನಿಯ ಮೂಲಕ ನಾನು ಕ್ಯಾಚ್ ಮಾಡ್ತಾ ಇದ್ದೇನೆ. ನನ್ನ ಪ್ರತಿಯೊಂದು ಉಸಿರಿನಲ್ಲೂ ಕೇವಲ ಅತೀಂದ್ರಿಯ ಖುಷಿ ತುಂಬಿದೆ. ಈ ಖುಷಿ ಅವಿನಾಶಿಯಾಗಿದೆ. ನಾನು ಸದಾ ಖುಷಿಯಿಂದಿರುವ ಅಚಲ ಮತ್ತು ಅಡೋಲ ಆತ್ಮ. ಭಗವಂತನೇ ನನ್ನ ಶಿಕ್ಷಕ. ಈ ಅಪಾರವಾದ ಕೃತಜ್ಞತಾ ಭಾವದಲ್ಲಿಯೇ ಸಂಪೂರ್ಣ ಮೌನದಲ್ಲಿ ಲೀನವಾಗೋಣ. ಆ ಮೌನದಲ್ಲಿ ಕುಳಿತಾಗ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಆಳವಾದ ಪ್ರಶ್ನೆ ಹುಟ್ಟುತ್ತೆ. ಎಲ್ಲ ಹಳೆಯ ಲೆಕ್ಕಾಚಾರಗಳನ್ನು ಮುಗಿಸಿ ಸಂಪೂರ್ಣವಾಗಿ ಕರ್ಮಬಂಧನದಿಂದ ಮುಕ್ತವಾದ ಆ ಕರ್ಮಾತೀತ ಸ್ಥಿತಿಯನ್ನ ತಲುಪುವುದು ನಮ್ಮ ಅಂತಿಮ ಗುರಿಯಾದರೆ, ಈಗ ಕಣ್ಣು ಬಿಟ್ಟು ಈ ಲೌಕಿಕ ಜಗತ್ತಿನಲ್ಲಿ ನಾವು ಇಡುವ ನಮ್ಮ ಮುಂದಿನ ಪ್ರತಿಯೊಂದು ಹೆಜ್ಜೆ, ಮಾಡುವ ಪ್ರತಿಯೊಂದು ಕರ್ಮ ಹೇಗಿರಬೇಕು? ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ.
ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.